ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಮುಖ್ಯವಾಗಿ ಅನಾರೋಗ್ಯ, ಅಸ್ವಸ್ಥತೆಯಲ್ಲಿ, ವಿವಿಧ ರೀತಿಯಾದಂತಹ ದೈಹಿಕ ಬಲಹೀನತೆಗಳಲ್ಲಿ ದಾಟಿ ಹೋಗುತ್ತಿರುವಂಥ ಎಲ್ಲ ಪ್ರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಗ್ಗಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿಯೂ ತೊಡಗಿರುವ ಪ್ರಯತ್ನಗಳನ್ನು ಆಶೀರ್ವದಿಸು. ವಿಶೇಷವಾಗಿ ಹಲವರು ವಿವಿಧ ರೀತಿಯಾದಂಥ ಅನಾರೋಗ್ಯ, ಅಸ್ವಸ್ಥತೆ, ದೈಹಿಕವಾದಂಥ ಬಲಹೀನತೆಗಳಲ್ಲಿ ದಾಟಿ ಹೋಗುತ್ತಿದ್ದಾರೆ. ಕರ್ತನೆ, ಇಂಥ ಎಲ್ಲ ಪ್ರಿಯರನ್ನು ಕರ್ತನೆ ನಾವು ನಿನ್ನ ಮುಂದೆ ನೆನಪು ಮಾಡುತ್ತೇವೆ. ಅವರಿಗೆ ಬೇಕಾದಂಥ ನಿನ್ನ ಬಲವನ್ನು, ಆರೋಗ್ಯವನ್ನು, ನಿನ್ನ ಕೃಪೆಯನ್ನು ನೀಡು ದೇವ ಎಂಬುದಾಗಿ ನಾವು ಬೇಡುತ್ತೇವೆ. ಹಲವು ಕುಟುಂಬಗಳಲ್ಲಿ ಕರ್ತನೆ ವಿವಿಧ ರೀತಿಯಂಥ ಕೌಟುಂಬಿಕ ಕಲಹಗಳು, ಕರ್ತನೆ ವಿವಿಧ ರೀತಿಯಂಥ ಸಮಸ್ಯೆಗಳಲ್ಲಿ ಕರ್ತನೆ ಅನೇಕರು ದಾಟಿ ಹೋಗುತ್ತಿದ್ದಾರೆ. ದೇವ, ಇಂಥವರಿಗಾಗಿ ನಾವು ನಿನ್ನ ಮುಂದೆ ವಿಜ್ಞಾಪಿಸ್ತೇವೆ. ಕರ್ತನೆ, ಅವರನ್ನು ಕನಿಕರಿಸು, ಬಲಪಡಿಸು. ಅವರಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಂದ ಕರ್ತನೆ ಅವರು ಸಂಪೂರ್ಣವಾಗಿ ಕರ್ತನೆ ಬಿಡುಗಡೆಗೊಂಡು ನಿನ್ನ ಸಮಾಧಾನವಾದ ಜೀವನವನ್ನು ಅನುಭವ ಮಾಡುವಂಥ ಕೃಪೆಗೆ ನಿನ್ನ ಮಕ್ಕಳನ್ನು ನಡೆಸು ಎಂಬುದಾಗಿ ನಾವು ಬೇಡುತ್ತೇವೆ. ಸ್ವಾಮಿ, ಹಲವರು ಕರ್ತನೆ ಹೇಳಿಕೊಳ್ಳಲಾರದಂತಹ ಮನೋವ್ಯಥೆಗಳು, ಹೇಳಿಕೊಳ್ಳಲಾರದಂಥ ಸಮಸ್ಯೆಗಳಲ್ಲಿ ದಾಟಿ ಹೋಗುವಂಥವರಿದ್ದಾರೆ. ಅಂಥವರಿಗಾಗಿ ನಾವು ಬೇಡುತ್ತೇವೆ. ಕರ್ತನೆ, ಅವರೆಲ್ಲ ಮನೋವ್ಯಥೆಗಳನ್ನು ಕರ್ತನೆ ನೀನು ನೀಗಿಸು. ಕರ್ತನೆ, ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕರ್ತನೆ ನೀನು ಅವರನ್ನು ಬಲಪಡಿಸು. ಎಲ್ಲ ವಿಧವಾದಂಥ ಶೋಧನೆ ದೇವ, ಎಲ್ಲ ವಿಧವಾದಂಥ ಸಮಸ್ಯೆಗಳಿಂದ ಕರ್ತನೆ ನಿನ್ನ ಮಕ್ಕಳನ್ನು ಕರ್ತನೆ ಬಿಡಿಸು. ಆ ಮೂಲಕವಾಗಿ ನಿನ್ನ ಸಮಾಧಾನ, ಸಂತೋಷ, ಕರ್ತನೆ ನಿನ್ನ ಆಶೀರ್ವಾದ, ನಿನ್ನ ಸಮೃದ್ಧಿಕರವಂಥ ಜೀವನಕ್ಕೆ ನಿನ್ನ ಮಕ್ಕಳನ್ನು ನಡೆಸು ದೇವ ಎಂಬುದಾಗಿ ನಿಮ್ಮಲ್ಲಿ ನಾವು ಭಿನ್ನವಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಳ್ಳೋಣ. ಪ್ರಭುವೇ, ನಾವು ನಮ್ಮ ಕಡೆ ಗಳಿಗೆಯನ್ನು ಸೇರಿ ಮರಣ ಸಂಕಟ ಪಡುತ್ತಿರುವಾಗ ವಿಶ್ವಾಸದಿಂದ ನಿತ್ಯ ವಿಶ್ರಾಂತಿಯಲ್ಲಿ ಸೇರುವ ಹಾಗೆಯೂ ನಮ್ಮ ಆತ್ಮಗಳು ಸಮಾಧಾನದಿಂದ ಈ ಲೋಕವನ್ನು ಬಿಡುವ ಹಾಗೆಯೂ ನಿನ್ನ ಸರ್ವಶಕ್ತ ಕೃಪೆಯಿಂದ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ನಾವು ನಿನ್ನ ಪವಿತ್ರ ಮುಖವನ್ನು ಆನಂದದಿಂದ ನೋಡಿ ನಿನ್ನ ಸಮಸ್ತ ದೂತರೊಡನೆಯೂ ನೀನು ಆದುಕೊಂಡ ಮಕ್ಕಳೊಡನೆಯೂ ನಿನ್ನನ್ನು ನಿತ್ಯ ನಿರಂತರ ಸ್ತುತಿಸುತ್ತಾ ಘನಪಡಿಸುತ್ತಾ ಇರುವಂತೆ ನಮ್ಮನ್ನು ಆ ಮಹಾದಿನದಲ್ಲಿ ಮಹಿಮೆಯ ರಾಜ್ಯದೊಳಗೆ ಸೇರಿಸಿಕೊಳ್ಳಬೇಕೆಂದು ಭಿನ್ನವಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಆಮೇನ್. Congregation, kindly be seated. Now I request chorus singing team kindly come forward and sing us some choruses. ಎಲ್ಲರೂ ಎದ್ದು ನಿಂತ್ಕೊಂಡು ಬೇಡಿಕೊಳ್ತೀನಿ. ದೇವರು ಈ ದಿನವನ್ನು ಉನ್ನತವಾಗಿ ನಿಮ್ಮ ಜೀವಿತದಲ್ಲಿ ಕೊಟ್ಟಾಗಿದೆ. ಮತ್ತೊಂದು ಹೊಸ ವರ್ಷವನ್ನು ನಿಮ್ಮ ಜೀವಿತದಲ್ಲಿ ಇಳಿಸಿದ್ದಾನೆ. ಇವತ್ತಿನ ರಾಗ ನಾನು ತಗೊಂಡಂಥದ್ದು ಅಪ್ಪ ನಿನ್ನ ಕರದಲ್ಲಿ ನಾನು. ವಾಕ್ಯ ಹೇಳುತ್ತದೆ, ಏಷಯ 64:8, ನಾವು ಜೇಡಿ ಮಣ್ಣು, ಆತನು ಕುಂಬಾರನು. ನಾವು ಯಾರು? ಜೇಡಿ ಮಣ್ಣು. ಎಲ್ಲರ ತಿಂಡಿ ಆಗಿದೆಯಲ್ಲ? ಏನು ಟೆನ್ಷನ್ಸ್, ಮನೆದು ಹೋಗಿ ಕೆಲಸ ಮಾಡ್ಲಿಕ್ಕುಂಟಾ, ಅಡಿಗೆ ಮಾಡ್ಲಿಕ್ಕುಂಟಾ, ನೆಂಟರು ಬರ್ತಾ ಇದ್ದಾರೆ? ಎನಿಬಡೀಸ್? ಐ ಕ್ಯಾನಾಟ್ ಹಿಯರ್. ಓಕೆ, ನೀವು ಆತನ ಆಲಯದೊಳಗಿದ್ದೀರಿ. ಎಂತ ಇದ್ರೂ ಅದು ಆತನ ಆಲಯದ ಹೊರಗಿರಬೇಕು. ನಾವು ಒಳಗೆ ಬಂದಾಗ ಆತನನ್ನು ಸ್ತುತಿಸಿ ಹಾಡುವುದಕ್ಕೆ, ಕೊಂಡಾಡುವುದಕ್ಕೆ ಬಂದವರು. ಯಾವ ಯೋಚನೆ ಇದ್ದರು, ಯಾವ ಕಷ್ಟವಿದ್ದರು, ಯಾವ ಚಿಂತೆ ಇದ್ದರು ಅದೆಲ್ಲ ಹೊರಗೆ. ಯಾಕೆಂದರೆ ಅದನ್ನು ನಡೆಸುವಾತನು ಆತನಾಗಿದ್ದಾನೆ. ಹಾಗೆಯೇ ನೀವು ಜೇಡಿಮಣ್ಣಾಗಿದ್ದರು, ನಿಮ್ಮನ್ನು ಕುಂಬಾರನಾಗಿ ರೂಪಿಸಿ ಆತನು ನಿಮ್ಮನ್ನು ಒಂದು ಸ್ಥಳದಲ್ಲಿ ನಡೆಸುವಾತನಾಗಿದ್ದಾನೆ. ಇದೊಂದು ಸಂಗೀತದೊಂದಿಗೆ ನಾವು ಮುಂದೆ ಹೋಗೋಣ. ಕರದಲ್ಲಿ ನಾನು
ಆರಾಧಿಸಿರುವೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ ಸಭೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ ತಪ್ಪಿ ಹೋದ ಮಗನಂತಿದ್ದೆ ಎಲ್ಲವನ್ನು ಕಳೆದುಕೊಂಡು ಬಂದೆ ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನು ಕೊಟ್ಟೆ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ ಆರಾಧಿಪೆ ನಿನ್ನನ್ನು ಆರಾಧಿಪೆ ಆರಾಧನೆ ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ ಆರಾಧನೆ ನನ್ನಿಸಯ್ಯ ಕೊಂಡಾಡುವೆ ನನ್ನಿಸಯ್ಯ ಆರಾಧನೆ ನನ್ನಿಸಯ್ಯ ಕುಣಿದಾಡುವೆ ನನ್ನಿಸಯ್ಯ ಆತನ ನಾಮಕ್ಕೆ ಸ್ತೋತ್ರ. ನಮ್ಮ ಜೀವಿತದಲ್ಲಿ ಆತನು ಯಾವ ರೂಪ ಆಗಿ ಕೆಲಸ ಮಾಡಿದನಂದ್ರೆ ಆ ಪವಿತ್ರಾತ್ಮನು ನಿಮ್ಮೊಂದಿಗೆ ಮಾತಾಡುವಾತನಾಗಿದ್ದಾನೆ. ಆ ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಮಾತಾಡನಾಗಿದ್ದಾನೆ. ನನ್ನ ಚಿತ್ತಲ್ಲ. ಇವತ್ತು ನಾವೆಲ್ಲರೂ ನಮ್ಮ ಚಿತ್ತದಂತೆ ನಾವು ಕೆಲಸ ಮಾಡ್ತಿದ್ದೇವೆ. ಯಾವತ್ತು ನಾವು ಆತನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ತೇವೋ, ಯಾವತ್ತು ನಾವು ನಮ್ಮ ಆಸೆಗಳನ್ನು ನಮ್ಮ ಆಸೆ ಅಲ್ಲ ಆತನ ಆಸೆ ಆಗಿ ನಾವು ಒಪ್ಪಿಸಿಕೊಡ್ತೇವೋ, ಆಗ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ನಡೆಯಲು ಸಾಧ್ಯ. ನಮ್ಮ ಎಲ್ಲ ಅನಾರೋಗ್ಯಗಳು ಗುಣ ಆಗಲು ಸಾಧ್ಯ. ನಮ್ಮ ಎಂಥ ಯೋಚನೆ ಇದ್ದರೂ ಆತನ ಚಿತ್ತವಾಗಿ ರೂಪಿಸಲು ಸಾಧ್ಯ. ನಾವು ಯಾವತ್ತು ನಮ್ಮನ್ನೇ ನಾವು ಮುಂದಿಟ್ಟು ನಾವು ಯೋಚಿಸುವವರಾಗಿದ್ದೇವೆ. ನನಗೆ ನನಗೆ ಇದೆ, ನನಗೆ ನಾನೇ ಬೇಕು. ಯಾವತ್ತು ನಾವು ಆತನ ಚಿತ್ತಂತೆ ಆತನ ಆಸೆಯಂತೆ ನಾವು ಮುಂದೆ ಹೋಗ್ತೇವೋ, ಆ ಪವಿತ್ರಾತ್ಮ ನಮ್ಮೊಂದಿಗಿದ್ದು ಆತನು ನಮ್ಮೊಂದಿಗಿದ್ದು ನಡೆಸುವ ಆತನಾಗಿದ್ದಾನೆ. ಈ ಸಂಗೀತದೊಂದಿಗೆ ಹೋಗೋಣ. ಪವಿತ್ರಾತ್ಮನೇ ಬಲವುಳ್ಳ ಆತ್ಮನೇ ನಮ್ಮನ್ನು ಆವರಿಸಿ ನಡೆಸುವಪ್ಪ. ಸಭೆ ಯಾರ ಆಚೀಚೆ ನೋಡಿದಾಗಂತಿಲ್ಲ, ಪ್ರತಿಯೊಬ್ಬರು ಯಾರು ಯಾವ ಏನು ಸ್ಥಿತಿಯಲ್ಲಿ ಇದ್ದಾರೆ ನೋಡ್ತಾರೆ. ನೀವು ಈ ರಾಗದೊಂದಿಗೆ ಆ ಪವಿತ್ರಾತ್ಮ ನಿಮ್ಮೊಂದಿಗೆ ಮಾತನಾಡಲು ಸಿದ್ಧನಾಗಿದ್ದಾನೆ. ನಡೆಸುವಪ್ಪ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ನಮ್ಮನ್ನು ಆವರಿಸಿ ನಡೆಸುವಪ್ಪ. ನನ್ನ ಚಿತ್ತ
ಒಟ್ಟಾಗಿ ಕಣ್ಣು ಮುಚ್ಚಿ ಈ ರಾಗವನ್ನು ಒಂದು ಸಲ ಹಾಡೋಣ. ಪವಿತ್ರಾತ್ಮನೇ ಬಲವುಳ್ಳಾತ್ಮನೇ ನಮ್ಮನು ಆವರಿಸಿ ನಡೆಸುವಪ್ಪ, ನಮ್ಮನು ಆವರಿಸಿ ನಡೆಸುವಪ್ಪ. ದೇವರು ನಮಗೆ ಸ್ತೋತ್ರ. ನಮ್ಮ ದೇವರೇ, ನಮ್ಮನ್ನು ನಡೆಸುವಾತನೇ, ನಮ್ಮನ್ನು ಮುನ್ನಡೆಸುವಂತಹ ಕರ್ತ, ನೀನಿಲ್ಲದೆ ನಾವು ಏನು ಮಾಡಲು ಅಶಕ್ತರು ಸ್ವಾಮಿ. ನಿನ್ನ ಕೃಪೆ, ನಿನ್ನ ಸಹಾಯವಿಲ್ಲದೆ ನಾವು ಗತಿಹೀನರು ಸ್ವಾಮಿ. ಈ ಮುಂಜಾನೆ ವೇಳೆದೆ ನಿಮ್ಮ ಕೃಪೆಗಾಗಿ, ನಿಮ್ಮ ಸಹಾಯ ಹಸ್ತಕ್ಕಾಗಿ, ನಿಮ್ಮ ನಡೆಸುವಿಕೆಗಾಗಿ ನಾವು ನಿಮ್ಮನ್ನು ಬೇಡುತ್ತೇವೆ ಸ್ವಾಮಿ. ಆ ಮೂಲಕವಾಗಿ ನಮ್ಮ ಪ್ರಾಣ ಆತ್ಮಗಳನ್ನು ಕರ್ತನೆ ಬಲಪಡಿಸು. ಕರ್ತನೆ, ನಮ್ಮ ಜೀವನಗಳನ್ನು ಕರ್ತನೆ ನಿನ್ನ ವಾಕ್ಯವೆಂಬ ಸತ್ಯತೆಯಲ್ಲಿ ಕಟ್ಟು. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಕರ್ತ, ನಮ್ಮೊಂದಿಗೆ ನೀನಿರು ದೇವರೇ. ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ಸಿದ್ಧರಾಗಿ ಬಂದಿದ್ದೇವೆ. ನಮ್ಮ ಸಂಗಡ ನೀನು ಮಾತನಾಡು ಸ್ವಾಮಿ. ಕರ್ತನೆ, ಮಾತನಾಡುವಂಥದ್ದು ನಾನಲ್ಲ ಸ್ವಾಮಿ, ದೇವರ ಆತ್ಮನು ತಾನೇ ನನ್ನ ಮೂಲಕವಾಗಿ ನೀನು ಮಾತನಾಡು. ಆ ಮೂಲಕವಾಗಿ ನೀನು ಮಹಿಮೆ ಎಂದುಕೋ ಕರ್ತನೆ. ನಿನ್ನ ಮಕ್ಕಳು ಕರ್ತನೆ ವಿವಿಧ ರೀತಿಯಾದಂಥ ಸಮಸ್ಯೆಗಳಲ್ಲಿ ಕರ್ತನೆ ವಿವಿಧ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಿರುವಾಗ ಅವರ ಜೀವನದ ಎಲ್ಲ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ನೀಡು. ನೀನು ಉತ್ತರವಾಗಿರು, ನೀನು ಬಿಡುಗಡೆಯನ್ನು ನೀಡು ದೇವ ಎಂಬುದಾಗಿ ನಾವು ಬೇಡುತ್ತೇವೆ. ಮೂಲಕವಾಗಿ ನೀನು ಮಹಿಮೆ ಎಂದುಕೋ, ನಡೆಸು. ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ ನಮ್ಮ ತಂದೆ. ಆಮೇನ್. Kindly be seated. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಕೂಡ ಈ ಮುಂಜಾನೆಯ ಶುಭ ವಂದನೆಗಳು ಹಾಗೂ ನಿಮ್ಮನ್ನು ಈ ಆರಾಧನೆಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡುವನಾಗಿದ್ದೇನೆ. ಕರ್ತನ ಮಹಾಕೃಪೆಯಿಂದ ನಾವು ಈ ವರ್ಷದ ಈ 2ನೇ ವಾರವನ್ನು ಕಾಣುವಂತೆ ಹಾಗೂ ನಡೆಯುವಂತೆ ದೇವರು ನೀಡಿದಂಥ ಈ ಮಹಾಕೃಪೆಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಹೇಳುವರಾಗಿದ್ದೇವೆ. Dear people of God, I warmly welcome you all for this morning divine worship service and greetings to you in the name of our Lord and Savior Jesus Christ. ಮುಖ್ಯವಾಗಿ ದೇವರು ನಮ್ಮನ್ನು ಎಲ್ಲ ವಿಧದಲ್ಲಿ ಆತನು ಬಲಪಡಿಸುತ್ತಾ, ಆತನು ನಮ್ಮನ್ನು ಮುನ್ನಡೆಸುತ್ತಾ, ಪರಾಂಬರಿಸುತ್ತಾ, ದೇವರು ನೀಡಿದ ತನ್ನ ಕರುಣೆಗಾಗಿ ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಉಪಕಾರವನ್ನು ಸಲ್ಲಿಸುವರಾಗಿದ್ದೇವೆ. ಮುಖ್ಯವಾಗಿ ಇಂದಿಗೆ ನೇಮಕವಾದಂತಹ ಮುಖ್ಯ ಪ್ರಸ್ತಾಪ ಅಥವಾ ಮುಖ್ಯ ಶೀರ್ಷಿಕೆ ಬಿ ಹೋಲಿ ಎಂಬುದಾಗಿ. Today's the topic which was given for us to meditate this morning is the theme is be holy. ಹೋಲಿ ಅಥವಾ ಪರಿಶುದ್ಧತೆ, ಪವಿತ್ರತೆ. ಪವಿತ್ರತೆ ಅಥವಾ ಪರಿಶುದ್ಧತೆ ಎನ್ನುವಂತಹ ಈ ಪದವನ್ನು ಬೈಬಲ್ ನಮಗೆ ಆರಂಭದಿಂದ ಕೊನೆಯವರೆಗೆ ಪವಿತ್ರತೆ ಕುರಿತಾಗಿ ಮಾತಾಡುತ್ತದೆ. ದೇವರು ಮುಖ್ಯವಾಗಿ ಹೇಳುವಂಥದ್ದು ಐ ಆಮ್ ಹೋಲಿ ಗಾಡ್, ಯು ಆಲ್ಸೋ ಬಿಕಮ್ ಬಿ ಹೋಲಿ ಎನ್ನುವಂಥದ್ದು. ಆತನು ಹೇಳುವಂಥದ್ದು ಡ್ಯೂಟ್ರೋನಮಿ ಚಾಪ್ಟರ್ 7 ಡ್ಯೂಟ್ರೋನಮಿ ಚಾಪ್ಟರ್ 7 verse 6 ಆತನು ಹೇಳುವಂಥದ್ದು ಐ ಹ್ಯಾವ್ ಚೂಸನ್ ಯು ಟು ಬಿಕಮ್ ಮೈ ಪೀಪಲ್. ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನನ್ನ ಜನರಾಗಿ ನನ್ನನ್ನು ಆರಾಧಿಸುವುದಕ್ಕಾಗಿ ನಿಮ್ಮನ್ನು ನಾನು ಆರಿಸಿಕೊಂಡಿದ್ದೇನೆ. ಲೆವಿಟಿಕಸ್ ಚಾಪ್ಟರ್ 11 verse 44 and 45 says, I am the Lord your God, consecrate yourself and be holy because I am holy. Leviticus chapter 19 verse 2, be holy because I the Lord your God I am holy. Exodus chapter 19 verse 6, you will be for me a kingdom of priests and holy nation. ನೀವು ಪರಿಶುದ್ಧರಾಗಿರಬೇಕು, ನಾನು ಪರಿಶುದ್ಧನು, ಅದೇ ರೀತಿಯಲ್ಲಿ ನೀವು ಪರಿಶುದ್ಧರಾಗಿರಬೇಕು. ಮುಖ್ಯವಾಗಿ ನಾವು ಓದಿದಂತಹ ಹಳೆ ಒಡಂಬಡಿಕೆಯ ಭಾಗದಲ್ಲಿ
ದೇವರು ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕಾನಾನ್ ದೇಶಕ್ಕೆ, ವಾಗ್ದತ್ತ ದೇಶಕ್ಕೆ ಅವರನ್ನು ನಡೆಸಿದ್ದಾನೆ. ಅವರನ್ನು ನಡೆಸುವಾಗ ಅಲ್ಲಿ ದೇವರು ನೀಡಿದಂತಹ ಒಂದು ಅಪ್ಪಣೆ, ದೇವರು ನೀಡಿದಂತಹ ಅವರಿಗೆ ನೀಡಿದಂತಹ ಒಂದು ಕಮಾಂಡ್ಮೆಂಟ್, ನೀವು ಈ ಕಾನಾನ್ ಮೂಲ ನಿವಾಸಿಗಳನ್ನೆಲ್ಲ ಹತ ಮಾಡಿ ಅಲ್ಲಿರುವ ಮೂರ್ತಿಗಳನ್ನು, ಅಲ್ಲಿರುವ ಬಲಿಪೀಠಗಳನ್ನು ಎಲ್ಲವನ್ನ ಕೆಡವಬೇಕು. ನೀವು ಅವರೊಂದಿಗೆ ಬೀಗತನ ಮಾಡಬಾರದು. ನೀವು ಅವರೊಂದಿಗೆ ಯಾವುದೇ ರೀತಿಯಂಥ ಸಂಬಂಧಗಳನ್ನು ಇರಿಸಿಕೊಳ್ಳಬಾರದು ಎಂಬುದಾಗಿ ದೇವರು ಅಲ್ಲಿ ಜನರಿಗೆ ನೀಡುವಂತಹ ಅಪ್ಪಣೆ. ಯಾಕೆ ಆತನು ಈ ಅಪ್ಪಣೆ ಅಥವಾ ಈ ಮಾತನ್ನ ಅವರಿಗೆ ಹೇಳುತ್ತಿದ್ದಾನೆ? ಇಫ್ ಯು ಕೇರ್ಫುಲಿ ರೀಡ್ ಇಟ್ ಫ್ರಮ್ ಚಾಪ್ಟರ್ 7 verse 3 to 5, ಅಲ್ಲಿ ದೇವರು ನೀಡಿದಂತಹ ಒಂದೊಂದು ಅಪ್ಪಣೆಗಳು, ಅಲ್ಲಿ ನೀವು chosen generation, you are a holy priesthood, ನೀವು ಪವಿತ್ರ ಜನರು, ಸ್ವಕೀಯ ಜನರು, ನಾನು ಆರಿಸಿಕೊಂಡ ಜನಾಂಗ, ನಾನು ಪರಿಶುದ್ಧ ದೇವರು, ನೀವು ಕೂಡ ಪರಿಶುದ್ಧರಾಗಿರಬೇಕು. ನೀವು ಈ ಜನರೊಂದಿಗೆ ಸೇರಿ ನೀವು ಅಶುದ್ಧರಾಗಬಾರದು. ನೀವು ಅವರೊಂದಿಗೆ ನೀವು ಯಾವ ಒಡನಾಟ ಮಾಡಬೇಡಿರಿ. ಆ ಮೂರ್ತಿಗಳನ್ನು, ಆ ಅಶೇರ ಸ್ತಂಭಗಳನ್ನು, ಯಜ್ಞವೇದಿಗಳು ಎಲ್ಲವನ್ನ ನೀವು ಕೆಡವಬೇಕು. ಯು ಆರ್ ಕಾಲ್ಡ್ ಟು ಬಿ ಸಪರೇಟ್. ನೀವು ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ಜನಾಂಗ ಎಂಬುದಾಗಿ ದೇವರು ಇವರನ್ನ ಕರೆದು ತಾನು ನೀಡಿದಂತಹ ಈ ಅಪ್ಪಣೆ, ಈ ಕಮಾಂಡ್ಮೆಂಟನ್ನು ಆತನು ತಮ್ಮ ಜೀವನದಲ್ಲಿ ಅವರು ಪಾಲಿಸಬೇಕೆಂಬುದಾಗಿ ದೇವರು ಅವರಿಗೆ ಹೇಳುವಂಥದ್ದು. ದ ಕಾಲ್ ಟು ಹೋಲಿನೆಸ್, ನೀವು ಪವಿತ್ರರಾಗಿ ಹೇಗೆ ಜೀವಿಸಬೇಕು ಎಂಬುದಾಗಿ ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಡೋಂಟ್ ಟೇಕ್ ದ ಹೋಲಿನೆಸ್ ಆಫ್ ಗಾಡ್ ಲೈಟ್ಲಿ, ಫಾರ್ ಇಟ್ ಈಸ್ ಎ ವೆರಿ ಎಸೆನ್ಸ್ ಆಫ್ ಇಸ್ ಕ್ಯಾರೆಕ್ಟರ್. ಹೋಲಿನೆಸ್ ಎಂಬುದಾಗಿ ಹೇಳುವಾಗ ಇದನ್ನು ನೀವು ಲೈಟ್ ಆಗಿ ತಗೊಳ್ಬೇಡಿ. ಯಾಕೆಂದರೆ ಇಟ್ ಈಸ್ ವೆರಿ ಎಸೆನ್ಸ್ ಆಫ್ ಇಸ್ ಕ್ಯಾರೆಕ್ಟರ್. ದೇವರ ಗುಣ ಸ್ವಭಾವವೇ ಪರಿಶುದ್ಧತ್ವ, ಪರಿಶುದ್ಧತನ. ಆದುದರಿಂದ ಈ ಪರಿಶುದ್ಧತೆಯನ್ನು ನೀವು ಲೈಟ್ ಆಗಿ ಅಥವಾ ಹಗುರವಾಗಿ ನೀವು ತೆಗೆದುಕೊಳ್ಳಬೇಡಿರಿ. ಇಫ್ ಯು ಬಿಲಾಂಗ್ ಟು ಜೀಸಸ್ ಕ್ರೈಸ್ಟ್, ಯು ಆರ್ ಕಾಲ್ಡ್ ಟು ಲಿವ್ ಎ ಲೈಫ್ ಆಫ್ ಪ್ಯೂರಿಟಿ ಅಂಡ್ ಹೋಲಿನೆಸ್. God wants your mind to be shaped by Him so that your thoughts and goals reflect Christ. ನೀವು ಯೇಸುವನ್ನ ನೀವು ಹಿಂಬಾಲಿಸುವುದಾದರೆ ನೀವು ಪವಿತ್ರತೆಯ ಜೀವನವನ್ನು ನೀವು ಮಾಡಬೇಕು. ಯಾಕೆಂದರೆ ದೇವರು ನಿಮ್ಮ ಆಲೋಚನೆಗಳು, ನಿಮ್ಮ ಜೀವನವನ್ನು ಆತನು ಪವಿತ್ರತೆಯಲ್ಲಿ ಆತನು ನಡೆಸುವಾತನಾಗಿದ್ದಾನೆ ಕ್ರಿಸ್ತನಲ್ಲಿ ಎಂಬುದಾಗಿ ಬಿಲಿಗ್ರಾಮ್ ಅವರು ಹೇಳೋರಾಗಿದ್ದಾರೆ. ಲಿವಿಂಗ್ ದ ಕ್ರಿಶ್ಚಿಯನ್ ಲೈಫ್ ಮೀನ್ಸ್ ಸ್ಟ್ರೈವಿಂಗ್ ಫಾರ್ ಹೋಲಿನೆಸ್. ಒಂದು ಕ್ರೈಸ್ತ ಜೀವನದಲ್ಲಿ ನಾನು ನಡೀತಾ ಇದ್ದೇನೆ ಎಂಬುದಾಗಿ ಹೇಳುವುದಾದರೆ ನಾನು ಪವಿತ್ರತೆಯನ್ನು ಅಭ್ಯಾಸ ಮಾಡಿ ಪವಿತ್ರತೆಯಲ್ಲಿ ಮುಂದೆ ಹೋಗುವುದು ಎಂಬುದಾಗಿ. ಆದುದರಿಂದ ಹೋಲಿನೆಸ್ is not an optional attribute for believers, it is the hallmark of our identity in Christ. ಹೋಲಿನೆಸ್ ಅನ್ನುವಂಥದ್ದು ಇದು ನಮ್ಮ ಜೀವನದ ಯಾವುದೋ ಒಂದು ಭಾಗ ಎಂಬುದಾಗಿ ಅಲ್ಲ. ಹೇಗೆ ಆ ಚಿನ್ನಕ್ಕೆ 916 ಹಾಲ್ಮಾರ್ಕ್ ಹೇಗೆ ಸೀಲ್ ಮಾಡಿ ಕೊಡ್ತದೋ ಅದರ ಪ್ಯೂರಿಟಿ, ಐಡೆಂಟಿಟಿಯನ್ನು ಗುರುತಿಸುವುದಕ್ಕಾಗಿ, ಅದೇ ರೀತಿಯಲ್ಲಿ ಒಬ್ಬ ಕ್ರೈಸ್ತ ವಿಶ್ವಾಸಿ, ಕ್ರೈಸ್ತ ಹಿಂಬಾಲಕರು ಈ ಪವಿತ್ರತೆಯನ್ನು ನಮ್ಮ ಜೀವನದಲ್ಲಿ ಕಾಪಾಡಿಕೊಳ್ಳುವಂಥದ್ದು ಬಹು ಪ್ರಾಮುಖ್ಯವಾಗಿದೆ. ಈಗಾಗಲೇ ನಾನು ಹೇಳಿದಂತೆ ಇಲ್ಲಿ ಡಿಟ್ರೋನಮಿ ಚಾಪ್ಟರ್ 7 verse 6 says, "For you are a people of holy Lord of your God. The Lord your God has chosen you out of all the people on the faces of the earth to be His people and His treasured ಪೊಸಿಷನ್ ಎಂಬುದಾಗಿ. ದೇವರು ನಿಮ್ಮನ್ನ ಎಲ್ಲ ರೀತಿಯಿಂದ ಯಾಕೆಂದರೆ ನಿಮ್ಮ ದೇವರಾದ ಯೆಹೋವನಿಗೆ ನೀವು ಮೀಸಲು ಜನರಾಗಿದ್ದೀರಿ. ಆತನು ಭೂಲೋಕದ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನ ಸ್ವಕೀಯ ಜನವಾಗುವುದಕ್ಕಾಗಿ ಆತನು ಆಯ್ದುಕೊಂಡನು. ಆದುದರಿಂದ ಯು ಆರ್ ಚೂಸನ್ ಬೈ ಇಸ್ ಗ್ರೇಸ್. ಆದುದರಿಂದ ನೀವು ಆತನ ಕೃಪೆಯಿಂದ ನೀವು ಆರಿಸಲ್ಪಟ್ಟಿದ್ದೀರಿ. ಯಾಕೆಂದರೆ ನೀವು ಪವಿತ್ರನಾಂತ ದೇವರು, ನಾವು ಪವಿತ್ರತೆಯಲ್ಲಿ ಜೀವಿಸಬೇಕು. God's call to holiness starts with His grace. Israel election was not based on their size or strength or merit, but God's love and covenant faithfulness. ಆ ಇಸ್ರಾಯೇಲ್ ಜನರ ಆ ಆಯ್ಕೆ
ಅವರನ್ನು ಅಥವಾ ಸೈಜ್ ನೋಡಿಯೋ ಅವರ ಬಲವನ್ನು ನೋಡಿಯೋ ಅವರಲ್ಲಿದ್ದಂಥ ಬುದ್ಧಿತನವನ್ನು ನೋಡಿಯೋ ದೇವರು ಆದುಕೊಳ್ಳಲಿಲ್ಲ. ಬದಲಾಗಿ ದೇವರ ಪ್ರೀತಿ ಮತ್ತು ತನ್ನ ನಂಬಿಗಸ್ತಿಕೆಯ ಒಡಂಬಡಿಕೆಯಿಂದ ದೇವರು ಅವರನ್ನು ಆರಿಸಿಕೊಂಡಿದ್ದಾನೆ. ಸೆಕೆಂಡ್ಲಿ, ಕಮಾಂಡೆಡ್ ಟು ಸಪರೇಟ್. ನೀವು ಈ ಇಸ್ರಾಯೇಲ್ ಮೂಲ ನಿವಾಸಿಗಳು, ಇಲ್ಲಿರುವಂತಹ ಕನಾನ್ಯರು, ಪೆರಿಜ್ಯರು, ಇವ್ಯರು, ಎಬೂಸಿಯರು, ಈ 7 ಜನಾಂಗಗಳಿಂದ ಯು ನೀಡ್ ಟು ಸಪರೇಟ್ ಯುವರ್ ಸೆಲ್ಫ್, ಕಾನ್ಸಿಕ್ರೇಟ್. ನೀವು ಪ್ರತ್ಯೇಕಿಸಲ್ಪಟ್ಟಂತಹ ಜನಾಂಗ ಎಂಬುದಾಗಿ. ಹೋಲಿನೆಸ್ ಎನ್ನುವಂಥ ಈ ಪದಕ್ಕೆ ಹೀಬ್ರೂ ಅಲ್ಲಿ ಕಾದೋಶ್ ಎಂಬುದಾಗಿ ಹೇಳ್ತದೆ. ಕಾದೋಶ್ ಎಂಬುದಾಗಿ ಹೇಳುವಾಗ ಪ್ರತ್ಯೇಕಿಸು, ಬಿ ಸಪರೇಟ್, ಕಾನ್ಸಿಕ್ರೇಟ್ ಎಂಬುದಾಗಿ. ಅಂದರೆ ಈ ಜನರಿಂದ ನೀವು ಪ್ರತ್ಯೇಕಿಸಲ್ಪಟ್ಟಿದ್ದೀರಿ, ನೀವು ಅವರಲ್ಲ, ಬದಲಾಗಿ ನೀವು ದೇವರ ಸ್ವಕೀಯ ಪ್ರಜೆಗಳು ಎಂಬುದಾಗಿ ತಿಳಿಸುವಂತಹ ಪದ ಆ ಹೋಲಿನೆಸ್, ಕಾದೋಶ್ ಎನ್ನುವಂತಹ ಪದಕ್ಕೆ ನೀಡುವಂತಹ ಅರ್ಥ ವಿವರಣೆಯಾಗಿದೆ. ಆದುದರಿಂದ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಆತನು ಹೇಳುವಂಥದ್ದು ಪರಿಶುದ್ಧತೆ. Hebrews chapter 12 verse 14 it says, make every effort to live in peace with everyone and to be holy. Without holiness no one will see the Lord. ಪರಿಶುದ್ಧತೆ ಇಲ್ಲದೆ ದೇವರನ್ನು ಯಾರು ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನು ಪರಿಶುದ್ಧನಂತ ದೇವರಾಗಿದ್ದಾನೆ. ನಾನು ಆತನನ್ನು ಸಂಧಿಸಬೇಕು, ಆತನನ್ನು ನನ್ನ ಜೀವನದಲ್ಲಿ ಕಾಣಬೇಕು ಎಂಬುದಾಗಿ ನಾನು ಬಯಸುವುದಾದರೆ ನನ್ನಲ್ಲಿ ಪವಿತ್ರತೆ ಇರಬೇಕು. ನನ್ನಲ್ಲಿ ಪವಿತ್ರತೆ ಇಲ್ಲದ ಹೊರತು ಪವಿತ್ರನಾಂತ ದೇವರನ್ನು ನಾನು ನೋಡಲು ಸಾಧ್ಯವಿಲ್ಲ. 1 Peter chapter 1 verse 13 to 16 it says, therefore with minds and that are alert and fully sober, set your hope and the grace to be brought to you when Jesus Christ is revealed at his coming. ಅಲ್ಲಿ ಆತನು ಹೇಳುವಂಥದ್ದು, ನೀವು as obedient children do not conform to the evil desires you had when you lived in ignorance, but just as he who called you is holy, so be holy in all you do. ನೀವು ಏನೇ ಮಾಡಿದರೂ ಪ್ರತಿಯೊಂದರಲ್ಲಿ ಕೂಡ ನೀವು ಪವಿತ್ರತೆಯನ್ನು ನೀವು ಕಾಪಾಡಿಕೊಳ್ಳಿರಿ. ಯಾಕಂದರೆ ಒನ್ ಹೂ ಕಾಲ್ಸ್ ಯು ಈಸ್ ಹೋಲಿ. ನಿಮ್ಮನ್ನು ಕರೆದ ಆತನು ಪರಿಶುದ್ಧನ ಅಂತ ದೇವರಾಗಿದ್ದಾನೆ. 1 Thessalonians chapter 4 verse 3 and 7 it says, it is God's will that you should be sanctified. ನೀವು ಪರಿಶುದ್ಧರಾಗಿರಬೇಕೆಂಬುದು, ನೀವು ಶುದ್ಧರಾಗಿರಬೇಕೆಂಬುದೇ ದೇವರ ಚಿತ್ತ ಎಂಬುದಾಗಿ. ಇಟ್ ಈಸ್ ಎ ಗಾಡ್ಸ್ ವಿಲ್ ದಟ್ ಯು ಶುಡ್ ಬಿ ಸ್ಯಾಂಟಿಫೈಡ್. ನೀವು ಪರಿಶುದ್ಧತೆಯ ಜೀವನವನ್ನು ಆರಂಭಿಸಬೇಕು, ಪರಿಶುದ್ಧತೆಯ ಜೀವನವನ್ನು ನೀವು ಹೊಂದಿಕೊಳ್ಳಬೇಕು ಅನ್ನುವಂಥದ್ದೇ ದೇವರ ಚಿತ್ತ. That you should be avoid sexual immorality, that each of you should learn to control your own body in a way that is holy and honorable, not in passionate lust like pagans who do not know God. ಅಲ್ಲಿ ಮುಖ್ಯವಾಗಿ ಥೆಸಲೋನಿಕ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪೌಲನು ಥೆಸಲೋನಿಕ ಸಭೆಯವರಿಗೆ ಹೇಳುವಾಗ, ನೀವು ಈ ರೀತಿಯಂಥ ಶಾರೀರಿಕವಾದಂತಹ ಲೌಕಿಕವಾದಂತಹ ಆಶೆಗಳಿಗೆ ಒಳಗಾಗಿ ನಿಮ್ಮ ದೇಹಗಳನ್ನು ಅಪವಿತ್ರತೆಗೆ ಒಳಪಡಿಸಿಕೊಳ್ಳಬೇಡಿರಿ. ಯಾಕಂದರೆ ಪ್ಯಾಗನ್ ಗಾಡ್ಸ್, ಅವರು ಬೇರೆ ಇನ್ನಿತರ ದೇವರುಗಳನ್ನು ಅವಲಂಬಿಸುವಂಥವರ ಹಾಗೆ ನೀವಿರಬಾರದು. ಯಾಕಂದರೆ ಅವರಿಗೆ ಸತ್ಯ ದೇವರು ಗೊತ್ತಿಲ್ಲ. ಹೂ ಡು ನಾಟ್ ನೋ ದ ಗಾಡ್ ಎಂಬುದಾಗಿ. ಸತ್ಯ ದೇವರನ್ನು ತಿಳ್ಕೊಂಡವರ ಅಂತ ನೀವು ಸತ್ಯತೆಯನ್ನು ತಿಳ್ಕೊಂಡು ಪವಿತ್ರತೆಯನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕೆಂಬುದಾಗಿ. ಸೆಕೆಂಡ್ಲಿ, ಎಂಪವರ್ಡ್ ಬೈ ದ ಸ್ಪಿರಿಟ್. ಎಫಿಷಿಯನ್ ಚಾಪ್ಟರ್ 5 verse 18 to 20 ಅಲ್ಲಿ ದೇವರ ಆತ್ಮನಿಂದ ನೀವು ಎಂಪವರ್ ಆಗಿರಬೇಕೆಂಬುದಾಗಿ. ನೀವು ಯಾವಾಗ ಪರಿಶುದ್ಧರಾಗಿ ಜೀವನ ಮಾಡ್ತೀರಿ, ಯಾವಾಗ ಪವಿತ್ರತೆಯನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡುತ್ತೀರಿ, ಆಗ ಏನಾಗುತ್ತದೆ? ಪವಿತ್ರಾತ್ಮನು ತಾನೇ ನಿಮ್ಮನ್ನು ಉತ್ತೇಜನ ಪಡಿಸುವ ಆತನಾಗಿದ್ದಾನೆ. ಪವಿತ್ರಾತ್ಮನು ತಾನೇ ನಿಮ್ಮನ್ನು ಸಬಲೀಕರಣಗೊಳಿಸುವ ಆತನಾಗಿದ್ದಾನೆ. ಇಟ್ ಸೇಸ್, ಇನ್ಸ್ಟೆಡ್ ಬಿ ಫಿಲ್ಡ್ ವಿತ್ ಸ್ಪಿರಿಟ್, ಸ್ಪೀಕಿಂಗ್ ಟು ಒನ್ ಅನದರ್ ವಿತ್ ಸಾಮ್ಸ್ ಅಂಡ್ ಹಿಮ್ಸ್ ಅಂಡ್ ಸಾಂಗ್ಸ್ ಫ್ರಮ್ ದ ಸ್ಪಿರಿಟ್, ಸಿಂಗ್ ಅಂಡ್ ಮೇಕ್ ಎ ಮ್ಯೂಸಿಕ್ ಫ್ರಮ್ ಯುವರ್ ಹಾರ್ಟ್ ಟು ದ ಲಾರ್ಡ್, ಎಂಪವರ್ಡ್ ಬೈ ದ ಸ್ಪಿರಿಟ್. ನೀವು ಯಾವಾಗ ಪವಿತ್ರತೆಯನ್ನು ನಿಮ್ಮ ಜೀವನದಲ್ಲಿ ನೀವು ಆರಂಭ ಮಾಡುತ್ತೀರಿ, ಆಗ ದೇವರ ಆತ್ಮನು ತಾನೇ ನಿಮ್ಮ ಸಂಗಡ ಆತನು ವಾಸ ಮಾಡುವ ಆತನಾಗಿದ್ದಾನೆ. ಇಟ್ ಸೇಸ್ ಬಿ ಫಿಲ್ಡ್ ಕಂಟಿನ್ಯೂಲಿ. ಟು ಫ್ರೇಸ್ ಬಿ ಫಿಲ್ಡ್ ವಿತ್ ಸ್ಪಿರಿಟ್. ನೀವು ಯಾವಾಗಲೂ ಆತ್ಮನಿಂದ ತುಂಬಲ್ಪಡುವರಾಗಿರ್ತೀರಿ. ಅಂದರೆ ದೇವರ ಆತ್ಮನು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ದೇವರ ಆತ್ಮನು ನಿಮ್ಮನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಪ್ರತಿಯೊಂದು ಸಮಯದಲ್ಲಿ ನನ್ನ ಜೀವನದಲ್ಲಿ ನಾನು ಯಾವ ನಿರ್ಧಾರ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಯಾವ ಮಾರ್ಗದಲ್ಲಿ ನಡೆಯಬೇಕು, ನನ್ನ ಜೀವನದಲ್ಲಿ ನಾನು ಹೇಗೆ ಜೀವಿಸಬೇಕು
ಎನ್ನುವಂತಹ ಪ್ರತಿಯೊಂದು ತೀರ್ಮಾನಗಳಲ್ಲಿ, ಆಲೋಚನೆಗಳಲ್ಲಿ ದೇವರ ಆತ್ಮನು ನಿಮ್ಮ ಸಂಗಡ ಆತನು ನಡೆಸುವ ಆತನಾಗಿದ್ದಾನೆ. ದೇವರ ಆತ್ಮನು ನಿಮ್ಮನ್ನು ಆತನು ಮುನ್ನಡೆಸುವ ಆತನಾಗಿದ್ದಾನೆ. ಆದುದರಿಂದ ನೀವು ಪರಿಶುದ್ಧತೆಯ ಜೀವನ ಅಭ್ಯಾಸಿಸುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದರೆ ಹೋಲಿನೆಸ್ ಇಸ್ ನಾಟ್ ಎ ಚಾಯ್ಸ್, ಇಟ್ಸ್ ಕಮಾಂಡ್ಮೆಂಟ್ ಫ್ರಮ್ ಗಾಡ್. ಈ ಪವಿತ್ರತೆ ಅನ್ನುವಂಥದ್ದು ಇದು ಒಂದು ಚಾಯ್ಸ್. ನನಗೆ ಬೇಕಾದರೆ ಮಾಡ್ತೇನೆ ಅಥವಾ ಬೇಡಾದರೆ ಬಿಡ್ತೇನೆ ಅನ್ನುವಂಥ ಚಾಯ್ಸ್ ಅಲ್ಲ, ಬದಲಾಗಿ ಇಟ್ ಈಸ್ ಎ ಕಮಾಂಡ್ಮೆಂಟ್ ಫ್ರಮ್ ಗಾಡ್. ಯಾಕಂದರೆ ಆತನು ಹೇಳ್ತಾನೆ, ಐ ಆಮ್ ಹೋಲಿ ಗಾಡ್, ಬಿ ಹೋಲಿ ಬಿಕಾಸ್ ಐ ಆಮ್ ಹೋಲಿ ಅನ್ನುವಂಥದ್ದು. ಹಾಗಾದರೆ ಆ ಪವಿತ್ರನಾಥ ದೇವರನ್ನು ಆರಾಧಿಸುವುದಕ್ಕೆ ನಾನು ಯೋಗ್ಯನಾಗಿದ್ದೇನೆಯೋ, ಆ ಪವಿತ್ರನಾಥ ದೇವರನ್ನು ಸಂಧಿಸುವುದಕ್ಕೆ ನನ್ನ ಜೀವನದಲ್ಲಿ ಆ ಪವಿತ್ರತೆ ಉಂಟು, ಆ ಪವಿತ್ರನಾಥ ದೇವರ ಆತ್ಮನ ನಡೆಸುವಿಕೆ ನನ್ನಲ್ಲಿ ಆಗಬೇಕಾದ್ರೆ ಆ ಪವಿತ್ರತೆ ಜೀವನವನ್ನು ನಾನು ಸಾಗಿಸುತ್ತಿದ್ದೇನೋ ಎನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕು. ಹೋಲಿನೆಸ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ಇನ್ ಯುವರ್ ಲೈಫ್ ವೆನ್ ಕ್ರೈಸ್ಟ್ ಈಸ್ ವಿತಿನ್ ಯು, ವೆನ್ ಯು ಕಾಲ್ ಯುವರ್ ಸೆಲ್ಫ್ ಅ ಕ್ರಿಶ್ಚಿಯನ್, ಅ ಬಿಲೀವರ್, ಅ ಫಾಲೋವರ್ ಆಫ್ ಕ್ರೈಸ್ಟ್. ಯಾಕಂದರೆ ಆ ಪವಿತ್ರತೆ ನನ್ನ ಜೀವನದಲ್ಲಿ ಅದು ಕಾಣಬೇಕಂತೆ. ಹೇಗೆ ಕಾಣಬೇಕು? ಯಾವ ರೀತಿಯಲ್ಲಿ? ಹೌ ಡು ವಿ ಪ್ರಾಕ್ಟಿಕಲ್ ವೇಸ್ ಟು ಲೀವ್ ಹೋಲಿ ಲೈಫ್? ಪ್ರಾಯೋಗಿಕವಾಗಿ ನನ್ನ ಜೀವನದಲ್ಲಿ ನಾನು ಪವಿತ್ರ ಜೀವನವನ್ನು ಹೇಗೆ ಮಾಡ್ಬೋದು? ಪ್ರಾಕ್ಟಿಕಲ್ ವೇಸ್ ಟು ಲೀವ್ ಹೋಲಿ ಲೈಫ್. ಸೊ ವಾಟ್ ಡಸ್ ಇಟ್ ಲುಕ್ ಲೈಕ್ ಅ ಲಿವಿಂಗ್ ಎ ಹೋಲಿ ಲೈಫ್? ಹಾಗಾದರೆ ನಮ್ಮ ಪ್ರಾಯೋಗಿಕ ಜೀವನದಲ್ಲಿ ಪವಿತ್ರತೆ ಅಂದರೆ ಏನು? ಮೊದಲನೇದಾಗಿ ಸೆಟ್ ಬೌಂಡ್ರೀಸ್. ಬಿ ಮೈಂಡ್ಫುಲ್ ವಾಟ್ ಯು ವಾಚ್, ವಾಟ್ ಯು ಲಿಸನ್, ವೇರ್ ಯು ಆರ್ ಎಂಗೇಜ್ಡ್. ಬಿ ಮೈಂಡ್ಫುಲ್, ಸೆಟ್ ಬೌಂಡ್ರೀಸ್. ನಾವು ಲೋಕದಲ್ಲಿದ್ದೇವೆ, ಆದರೆ ಲೋಕದವರಲ್ಲ. ವಿ ಆರ್ ಇನ್ ದ ವರ್ಲ್ಡ್ ಬಟ್ ನಾಟ್, ಈ ಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಾವಲ್ಲ ಎನ್ನುವಂತಹ ಆ ಬೌಂಡ್ರೀಸ್ ನಮ್ಮಲ್ಲಿ ಇರಬೇಕು. ಇಟ್ ಸೇಸ್ ಬಿ ಮೈಂಡ್ಫುಲ್ ವಾಟ್ ಯು ವಾಚ್. ನಾವು ಏನನ್ನು ನೋಡ್ತೇವೆ, ಸೊ ನಾವು ಯಾವುದನ್ನು ನೋಡ್ತಾ ಇದ್ದೇವೆ, ನಾವು ಮೈಂಡ್ಫುಲ್ ಆಗಿರಬೇಕು. ಆ್ಯಂಡ್ ಬಿ ಮೈಂಡ್ಫುಲ್ ವಾಟ್ ಯು ಲಿಸನ್. ಯಾವುದನ್ನು ಕೇಳ್ತೇವೆ, ನಾನು ಯಾವಾಗಲೂ ಕೆಟ್ಟದ್ದನ್ನೇ ಕೇಳ್ತಾ ಇದ್ರೆ ಆ ನನ್ನ ಜೀವನದಲ್ಲಿ ಕೆಟ್ಟದ್ದನ್ನೇ ನಾನು ಮಾತಾಡ್ತೇನೆ. ಕೆಟ್ಟದ್ದನ್ನೇ ನೋಡುವುದಾದರೆ ಕೆಟ್ಟದ್ದನ್ನೇ ನಾನು ಮಾಡ್ತೇನೆ. ಆ್ಯಂಡ್ ಇಟ್ ಸೇಸ್ ಬಿ ಮೈಂಡ್ಫುಲ್ ವೇರ್ ಯು ಎಂಗೇಜ್ಡ್ ಇನ್. ನೀನು ಯಾವ ಸ್ಥಳದಲ್ಲಿ ಸಿಕ್ಕಿದ್ದಿ, ಯಾವ ಸ್ಥಳದಲ್ಲಿ ಇದ್ದಿ, ಅದು ಕೂಡ ನಿನ್ನ ಜೀವನದ ಒಂದು ಪವಿತ್ರತೆಯನ್ನು ಸೂಚಿಸುವಂಥದ್ದಾಗಿದೆ. ಒಬ್ಬ ವ್ಯಕ್ತಿ ಆತನು ಬಾರ್ ಮುಂದೆ ನಿಂತಿರುವಾಗ ಜನರು ಆತನು ಕುಡಿತಾನೋ ಕುಡಿದಿಲ್ಲವೋ, ದಟ್ ಈಸ್ ಸೆಕೆಂಡ್ರಿ. ಬಟ್ ವಾಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ವರ್ಲ್ಡ್ ವ್ಯೂ, ವಾಟ್ ಈಸ್ ಅ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ವ್ಯೂ? ಎಲ್ಲರೂ ಕೂಡ ಹೇಳುವಂಥದ್ದು, ಆ ಬಾರ್ ಮುಂದೆ ನಿಂತಿದ್ದಾನೆ, ಆತನು ಕುಡ್ದೇ ಇರಬಹುದು. ಇದು ಇಟ್ಸ್ ಎ ಜನರಲ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಆದುದರಿಂದ ಬಿ ಮೈಂಡ್ಫುಲ್ ವೇರ್ ಯು ಎಂಗೇಜ್ಡ್. ಒಂದು ವೇಳೆ ನಾನು ಹೇಳ್ಬೋದು, ಇಲ್ಲ 4 ಜನ ಅವ್ರು ಕುಡಿದ್ರು, ನಾನು ಕುಡಿಲಿಲ್ಲ. ಆದರೆ ನಮ್ಮನ್ನು ನೋಡುವಂಥವರು, ನಮ್ಮನ್ನು ಗಮನಿಸುವಂಥವರು ಆ ಸತ್ಯವನ್ನು ಅವರು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಸೆಟ್ ಬೌಂಡ್ರೀಸ್ ಫಾರ್ ಯುವರ್ ಲೈಫ್. ನನ್ನ ಪವಿತ್ರ ಜೀವನವನ್ನು ನಾನು ಕಾಪಾಡಿಕೊಳ್ಳಬೇಕಾದ್ರೆ ನನ್ನ ಜೀವನಕ್ಕೆ ಒಂದು ನೆಲೆ ಅಥವಾ ಮೇರೆಗಳು, ಒಂದು ಬೌಂಡ್ರೀಸ್ ಇಟ್ಕೊಂಡಿರಬೇಕು. ಯಾಕಂದರೆ ನಾನು ಯಾವುದನ್ನು ನೋಡ್ತಿದ್ದೆ, ವಾಟ್ ಮೂವಿ ಐ ಆಮ್ ವಾಚಿಂಗ್, ಅಥವಾ ಯಾವುದನ್ನು ನಾನು ನೋಡ್ತೇನೆ, ಯಾವುದನ್ನು ಕೇಳ್ತೇನೆ, ಯಾರೊಂದಿಗೆ ನಾನಿದ್ದೇನೆ, ಇದು ನನ್ನ ಜೀವನದಲ್ಲಿ ಬಹು ಪ್ರಾಮುಖ್ಯ. ಸೆಕೆಂಡ್ಲಿ, ಪ್ರಯಾರಿಟೈಸ್ ಪ್ಯೂರಿಟಿ. ಕೀಪ್ ಯುವರ್ ಥಾಟ್ಸ್, ವರ್ಡ್ಸ್ ಆ್ಯಂಡ್ ಆ್ಯಕ್ಷನ್ ಪ್ಯೂರ್. ನಿನ್ನ ಜೀವನದಲ್ಲಿ ಪವಿತ್ರತೆಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ನಮ್ಮ ಆಲೋಚನೆಗಳು, ನಮ್ಮ ಪದಗಳು, ನಮ್ಮ ಬಾಯಿಂದ ಬರುವಂಥ ಮಾತುಗಳು, ನಾವು ಮಾಡುವಂತಹ ಕಾರ್ಯಗಳು, ಅದು ಕೀಪ್ ಯೋರ್ ಆ್ಯಕ್ಷನ್ ಇನ್ ಪ್ಯೂರ್ ಎಂಬುದಾಗಿ. ಸೊ ಈ ಎಲ್ಲವನ್ನ ನಮ್ಮ ಪ್ರತಿದಿನ ಪ್ರಾಯೋಗಿಕವಂತ ಜೀವನದಲ್ಲಿ ಮಾಡುವಂತಹ ಕಾರ್ಯಗಳೇ. ಸೊ ನಾನು ಪವಿತ್ರನಾಥ ದೇವರನ್ನು ಆರಾಧಿಸ್ತೇನೆ, ಪವಿತ್ರತೆಯನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಎಂಬುದಾಗಿ ಬಾಯಲ್ಲಿ ಹೇಳುವುದರಿಂದ ಸಾಧ್ಯವಿಲ್ಲ. ಇಟ್ ಶುಡ್ ಕಮ್ ಇನ್ ಟು ಆ್ಯಕ್ಷನ್. ಅದು ನಮ್ಮ ಪ್ರಾಯೋಗಿಕವಂತ ಜೀವನದಲ್ಲಿ ನಾವು ಅದನ್ನು ಅಭ್ಯಾಸ ಮಾಡಿದಾಗ ಮಾತ್ರನೇ ಅದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂಡ್ ಥರ್ಡ್ಲಿ, ಪರ್ಸ್ಯೂ ರೈಚಸ್ನೆಸ್. ಸೀಕ್ ಟು ಡೂ ವಾಟ್ ಈಸ್ ರೈಟ್ ಈವನ್ ವೆನ್ ಇಟ್ಸ್ ಹಾರ್ಡ್. ನೀವು ನೀತಿವಂತಿಕೆ ಅಥವಾ ನ್ಯಾಯವಾದದನ್ನೇ ನೀವು ಮಾಡಿರಿ, ನ್ಯಾಯವಾದದನ್ನೇ ನೀವು ಅನುಸರಿಸಿರಿ ಎಂಬುದಾಗಿ. ಸೀಕ್ ಟು ಡೂ ವಾಟ್ ಈಸ್ ರೈಟ್ ಈವನ್ ವೆನ್ ಇಟ್ ಈಸ್ ಹಾರ್ಡ್. ಅದು ಕಷ್ಟವಾಗಿದ್ದರೂ ಕೂಡ ನ್ಯಾಯವನ್ನು ಆಚರಿಸಿರಿ. ಹೌದು, ಇದು ನನ್ನಿಂದ ತಪ್ಪಾಗಿರ್ಬೋದು ಅಥವಾ ನನ್ನ ಮಿಸ್ಟೇಕ್ ಅಲ್ಲ, ಬಟ್ ಸ್ಟಿಲ್
ಐ ಆಮ್ ಟ್ರೈ ಟು ಫಾಲೋ ದ ಜಸ್ಟಿಸ್, ಐ ಆಮ್ ಟ್ರೈ ಟು ಫಾಲೋ ದ ರೈಚಸ್ನೆಸ್ ಇನ್ ಮೈ ಲೈಫ್. ಒಂದು ವೇಳೆ ನಾವು ನಮ್ಮ ಕೆಲಸದಲ್ಲಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಆಗಿರ್ಬೋದು, ನನ್ನಿಂದ ಆದ ತಪ್ಪು ಅಲ್ಲದೇ ಇರ್ಬೋದು, ಬಟ್ ಸ್ಟಿಲ್ ವೆನ್ ಇಟ್ ಕಮ್ಸ್ ಟು ದ ಕನ್ಕ್ಲೂಷನ್, ಬಟ್ ನಾನು ಒಪ್ಪಿಕೊಳ್ತೇನೆ, ಅಥವಾ ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಅಲ್ಲ, ಬದಲಾಗಿ ನೀತಿವಂತಿಕೆ, ನ್ಯಾಯವಂತಿಕೆಯನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕು. ಫೋರ್ತ್ಲಿ, ಕಲ್ಟಿವೇಟ್ ಕಂಪ್ಯಾಷನ್, ಶೋ ಕೈಂಡ್ನೆಸ್ ಆ್ಯಂಡ್ ಎಂಪತಿ ಟು ದೋಸ್ ಅರೌಂಡ್ ಯು ಎಂಬುದಾಗಿ. ನಮ್ಮ ಜೀವನದಲ್ಲಿ ನಾವು ಮತ್ತೊಬ್ಬರಿಗೆ ಎಂಪತಿ, ಸಿಂಪತಿ ಆ್ಯಂಡ್ ಎಂಪತಿ, ಸೊ ಕರುಣೆಯನ್ನು ಅವರಿಗೆ ತೋರಿಸುವುದರಲ್ಲಿ ನಾವು ಯಾವಾಗಲೂ ಸಿದ್ಧರಾಗಿರಬೇಕು. ಈ ಮೂಲಕವಾಗಿ ನಮ್ಮ ಜೀವನದಲ್ಲಿ ಈ ಪವಿತ್ರತೆಯನ್ನು ನಾವು ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ 2 ರೀತಿಯಾದಂಥ ಚಾಲೆಂಜಸ್ ನಮ್ಮ ಮುಂದೆ ಇದೆ. ಒನ್, ವರ್ಲ್ಡ್ಲಿ ಹೋಲಿನೆಸ್ ಆ್ಯಂಡ್ ಗಾಡ್ಲಿ ಹೋಲಿನೆಸ್. ಲೋಕದ ಪವಿತ್ರತೆ, ದೇವರ ಪವಿತ್ರತೆ. ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಗಾಡ್ಲಿ ಸ್ಟ್ಯಾಂಡರ್ಡ್ಸ್. ಈ 2ರ ಮಧ್ಯದಲ್ಲಿ ನಮ್ಮ ಜೀವನ ಸಾಗುವಂಥದ್ದು. ಹಾಗಾದರೆ ನಾನು ವರ್ಲ್ಡ್ಲಿ ಹೋಲಿನೆಸ್ ಅದನ್ನು ನಾನು ಫಾಲೋ ಮಾಡ್ತಿದ್ದೇನೋ, ಅಥವಾ ವರ್ಲ್ಡ್ಲಿ ಸ್ಟ್ಯಾಂಡರ್ಡ್ಸ್, ದ ಗಾಡ್ಲಿ ಸ್ಟ್ಯಾಂಡರ್ಡ್ಸ್, ಗಾಡ್ಲಿ ಹೋಲಿನೆಸ್, ಯಾವುದಕ್ಕೆ ನನ್ನ ಜೀವನದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ನಾನು ಕೊಡ್ತಾ ಇದ್ದೇನೆ, ಯಾವುದಕ್ಕೆ ನಾನು ಹೆಚ್ಚು ಪ್ರಾಮುಖ್ಯತೆಯನ್ನು ನಾನು ನೀಡ್ತಾ ಇದ್ದೇನೆ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಇಟ್ಸ್ ಈಸ್ ಸೋಷಿಯಲ್ ಹೋಲಿನೆಸ್. ಓಲ್ಡ್ ಟೆಸ್ಟ್ಮೆಂಟ್ ಇಸ್ ಸೋಷಿಯಲ್ ಹೋಲಿನೆಸ್. ಯಾಕಂದರೆ ಆತನು ಹೇಳುವಂಥದ್ದು, ನೀವು ಅವರೊಡನೆ ಬೀಗತನ ಮಾಡಬಾರ್ದು, ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಬಾರದು, ಅವರಿಂದ ಏನು ತರಬಾರದು, ಯಾಕಂದರೆ ಅವರ ಎಲ್ಲ ದೇವರುಗಳನ್ನು ನೀವು ಪೂಜಿಸಬಾರದು ಎಂಬುದಾಗಿ ಇಟ್ ಇಸ್ ಎ ಸೋಷಿಯಲ್ ಹೋಲಿನೆಸ್. ಅಲ್ಲಿ ಯಾಕಂದರೆ ಈ ಜನರು ಬಹಳ ಬೇಗನೆ ಇದರಲ್ಲಿ ಸಿಕ್ಕಿ ಬೀಳ್ತಾರೆ ಎಂಬುದಾಗಿ. ದಟ್ ಈಸ್ ವೈ ಗಾಡ್ ಈಸ್ ಆಸ್ಕಿಂಗ್ ದ ಪೀಪಲ್ ನಾಟ್ ಟು ಹ್ಯಾವ್ ರಾಂಗ್ ರಿಲೇಶನ್ಶಿಪ್ ವಿತ್ ಅದರ್ಸ್ ಆಸ್ ವೆಲ್ ಆಸ್ ವಿತಿನ್ ದ ಕಮ್ಯುನಿಟಿ ಎಂಬುದಾಗಿ. ಇಲ್ಲಿ ಯಾವುದೇ ರೀತಿಯಾದಂತಹ ರಾಂಗ್ ರಿಲೇಶನ್ಶಿಪ್ ಇಟ್ಟುಕೊಳ್ಳಬಾರದು ಎಂಬುದಾಗಿ ಇಲ್ಲಿ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳುವಂಥದ್ದು. ಯಾಕೆ? ನೀವು ಆ ರಾಂಗ್ ರಿಲೇಶನ್ಶಿಪ್ ಅಲ್ಲಿ ನೀವು ಮಾಡುವಾಗ ಏನು ಮಾಡ್ತೀರಿ? ಅವರ ದೇವರುಗಳನ್ನು ನೀವು ಪೂಜೆ ಮಾಡ್ತೀರಿ, ಅವರ ಬಲಿಪೀಠಗಳಿಗೆ ನೀವು ಅಡ್ಡ ಬೀಳ್ತೀರಿ, ಅವರ ಪ್ರತಿಮೆಗಳಿಗೆ ನೀವು ಅಡ್ಡ ಬೀಳ್ತೀರಿ. ಆದುದರಿಂದಲೇ ಇಟ್ ಸೇಸ್ ಯು ಶುಡ್ ನಾಟ್ ಕೀಪ್ ಎನಿ ರಿಲೇಶನ್ಶಿಪ್. ಬೀಗತನ ಮಾಡಬಾರ್ದು, ನಿಮ್ಮ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಬಾರ್ದು, ತರಲೂಬಾರದು ಎಂಬುದಾಗಿ ಸೋಷಿಯಲ್ ಹೋಲಿನೆಸ್. ಇಟ್ ಈಸ್ ಟಾಕಿಂಗ್ ಅಬೌಟ್ ಸೋಷಿಯಲ್ ಹೋಲಿನೆಸ್. ಹಾಗಾದರೆ ಇದು ನಮ್ಮ ಜೀವನದಲ್ಲಿ ಕೂಡ ಬಹುಮುಖ್ಯ. ನಾನು ಹೇಳ್ಬೋದು, ತೊಂದರೆ ಇಲ್ಲ, ಐ ಆಮ್ ಎ ಹೋಲಿ ಮ್ಯಾನ್, ನಾನು ದೇವರನ್ನ ಕ್ರಿಸ್ತ ನಂಬಿಕೆಯಲ್ಲಿದ್ದೇನೆ, ನಾನು ಅವರೊಟ್ಟಿಗಿದ್ದರೆ ನನಗೇನು ಆಗೋದಿಲ್ಲ ಎಂಬುದಾಗಿ ಹೇಳ್ಬೋದು. ಇಲ್ಲ, ನಾವೆಲ್ಲೋ ಒಂದು ಕಡೆ ನಾವು ಜಾರಿ ಬೀಳ್ತೇವೆ, ನಾವು ತಪ್ಪುತ್ತೇವೆ. ಕೊನೆಗೆ ನಾವು ಬೇರೆ ಬೇರೆ ಸಮಸ್ಯೆಗಳನ್ನು ಆಲೋಚನೆ ಮಾಡುವಾಗ ಆ ಸಮಸ್ಯೆಗಳಿಗೆ ಪರಿಹಾರ ಬಹಳ ಕಷ್ಟದಾಯಕವಾಗಿರುತ್ತದೆ. ಆದುದರಿಂದ ಕ್ರೈಸ್ಟ್ ಈಸ್ ಎಂಬೋಡಿಮೆಂಟ್ ಆಫ್ ಹೋಲಿನೆಸ್. ಈ ಶೇಸ್ ದಟ್ just as he obeyed his father's word and led the holy life, similarly today with the help of we need to obey God's word to lead a holy life in today's time. ಹೇಗೆ ಕ್ರಿಸ್ತನು ಆತನು ತನ್ನ ತಂದೆಯ ಚಿತ್ತಕ್ಕೆ ಒಳಗಾಗಿ ಆತನು ಪರಿಶುದ್ಧತೆಯನ್ನು ಆತನ ಜೀವನದಲ್ಲಿ ತೋರಿಸಿಕೊಟ್ಟಿದ್ದನು, ಅಭ್ಯಾಸ ಮಾಡಿದನು, ಅದೇ ರೀತಿಯಲ್ಲೇ ನಾವು ಕೂಡ ತಂದೆಯ ಚಿತ್ತಕ್ಕೆ ಒಳಗಾಗಿ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಗಾಡ್ ರಿಕ್ವೈರ್ಸ್ ಹೋಲಿನೆಸ್ ಇನ್ ಅವರ್ ಸೋಷಿಯಲ್ ಲೈಫ್, ಪರ್ಸನಲ್ ಲೈಫ್, ಆ್ಯಂಡ್ ದ ಹೋಲಿನೆಸ್ ಇಸ್ ಟು ಬಿ ಸೆಂಟರ್ಡ್ ಇನ್ ಕ್ರೈಸ್ಟ್. ದೇವರು ನಮ್ಮ ಜೀವನದಲ್ಲಿ ಅದು ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ಪ್ರತಿಯೊಂದು ಹಂತಗಳಲ್ಲಿ ಕೂಡ ದೇವರು ಪರಿಶುದ್ಧತ್ವವನ್ನು ಆತನು ಕಾಣುವನಾಗಿದ್ದಾನೆ. ಅದು ಇಟ್ ಶುಡ್ ಬಿ ಸೆಂಟರ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಅದು ಕೇಂದ್ರೀಕೃತವಾದಂತಹ ಪರಿಶುದ್ಧತೆಯ ಜೀವನಕ್ಕೆ ದೇವರು ನಮ್ಮನ್ನು ಆಹ್ವಾನಿಸುವವನಾಗಿದ್ದಾನೆ. ಕ್ರೈಸ್ಟ್ ಈಸ್ ಅ ರೋಲ್ ಮಾಡೆಲ್ ಫಾರ್ ಹೋಲಿನೆಸ್. ಜಾನ್ ಚಾಪ್ಟರ್ 17 verse 19, for them I sanctified myself that they too may be truly sanctified. ನಾನು ಅವರನ್ನು ಶುದ್ಧಪಡಿಸಿದ್ದೇನೆ, ನಾನು ಶುದ್ಧನಾಗಿರುವ ಹಾಗೆ ಅವರು ಕೂಡ ಶುದ್ಧರಾಗಿರಬೇಕೆಂಬುದಾಗಿ ದೇವರು ನಮಗೆ ತಿಳಿಸುವಾತನಾಗಿದ್ದಾನೆ. ಆದುದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ಅವರ್ ಗಾಡ್ ಈಸ್ ಹೋಲಿ ಗಾಡ್. ಅದೇ ರೀತಿ ನಮ್ಮ ದೇವರು ಪವಿತ್ರನಾದಂಥ ದೇವರಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ, ಕೃಪೆಯುಳ್ಳ ದೇವರು, ಆತನು ಕರುಣೆಯುಳ್ಳ ದೇವರು, ಆತನು ನಮ್ಮ ಪಾಪಗಳನ್ನು ಕ್ಷಮಿಸುವಂಥ ದೇವರು. ಹೌದು, ದ ಸೇಮ್ ಗಾಡ್ ಈಸ್ ಆಲ್ಸೋ ಅ ಕನ್ಸ್ಯೂಮಿಂಗ್ ಫೈರ್.
ಆತನು ದಹಿಸುವಂಥ ಅಗ್ನಿ ಕೂಡ ಆಗಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹು ಪ್ರಾಮುಖ್ಯ. ದೇವರು ಆತನು ಹೇಳ್ತಾನೆ, ದೇವರು ತನ್ನ ಇಸ್ರಾಯೇಲ್ ಜನರನ್ನ ಅವರು ತಪ್ಪು ಮಾಡುತ್ತಾ ಬಂದರು. ದೇವರು ತಾನು ಆರಿಸಿಕೊಂಡಂತಹ ಚೂಸನ್ ಜನರೇಷನ್, ಚೂಸನ್ ಪೀಪಲ್, ಅವರು ತಪ್ಪು ಮಾಡುತ್ತಾ ಬಂದರು. ದೇವರು ಅವ್ರನ್ನ ಕ್ಷಮಿಸಿದ. ಆದರೆ ಯಾರು ತಪ್ಪು ಮಾಡುತ್ತಾರೋ ಅವರನ್ನು ಖಂಡಿತವಾಗಲೂ ದೇವರು ಶಿಕ್ಷಿಸಿದ. ಈ ಪನಿಷ್ಡ್ those who did wrong against the Lord. ಯಾರು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರು, ಯಾರು ದೇವರ ಆಜ್ಞೆಯನ್ನು ಕೈಕೊಳ್ಳಲಿಲ್ಲ, ಅವರನ್ನು ದೇವರು ಕ್ಷಮಿಸಲಿಲ್ಲ, ಬದಲಾಗಿ ಶಿಕ್ಷಿಸಿದ. ಅದನ್ನು ನಾವು ಮರೆತು ಹೋಗ್ತೇವೆ. ನಾವು ಇಲ್ಲ, ದೇವರು ಒಳ್ಳೆಯವ, ಹೌದು ದೇವರು ಒಳ್ಳೆಯವ. ಆದರೆ ಪಾಪವನ್ನು ಮಾಡುವುದಕ್ಕಾಗಿ, ಅವಿಧೇಯತೆಗೆ ಆತನ ಎಂದೂ ಕೂಡ he will not compromise for a disobedience. he will not compromise for unholiness. ಅಲ್ಲಿ ಆ ಕಾನೂನು ಪಾಪ ಮಾಡಿದ, ಒಬ್ಬ ಪಾಪ ಮಾಡಿದ, ಇಡೀ ಆ ಕುಲ ಪಾಪ ಮಾಡಿತು, ಶಿಕ್ಷೆ ಬಂತು ಅವರಿಗೆ. ಮೋಶೆ ಪಾಪ ಮಾಡಿದ, ಮೋಶೆ ಅಕ್ಕ ಪಾಪ ಮಾಡಿದ್ಲು, ಅವರಿಗೆ ದೇವರಿಗೆ ಅವಿಧೇಯರಾದರು, ದೇವರ ಶಿಕ್ಷೆಯನ್ನ ಅವರು ಅನುಭವಿಸಿದರು. ಯಾರು ದೇವರಿಗೆ ವಿರುದ್ಧವಾಗಿ ಮಾತಾಡಿದ್ರು, ದೇವರ ಶಿಕ್ಷೆ ಅವರಿಗೆ ಬಂತು. ಮೋಶೆ ಅಕ್ಕ ಮಿರಿಯಾಮಳು ಅಲ್ಲಿ ಬಂದು ಒಂದೇ ಸರಿ ದೇವರಿಗೆ ವಿರುದ್ಧವಾಗಿ ಮಾತಾಡಿದಳು. ಬಟ್ ಸ್ಟಿಲ್ God did not spare them. ದೇವರು ಅವರನ್ನು ಖಂಡಿತವಾಗಲೂ ಶಿಕ್ಷಿಸಿದ. ಅದೇ ರೀತಿಯಲ್ಲಿ ದೇವರು ತಪ್ಪು ಮಾಡಿದವರನ್ನು ಶಿಕ್ಷಿಸ್ತಾನೆ. ಯಾರು ದೇವರು, ನಾವು ಹೇಳ್ತೇವೆ ಯಾವಾಗಲೂ, ದೇವರು God is so gracious. Yes, God is too gracious. God is so slow to anger. He will forgive us, definitely. But when you do wrong, when you disobey, the same God is also consuming fire. ಆತನು, ಯಾಕಂದರೆ He is a holy God. ಆ ಹೋಲಿನೆಸ್ ಅಲ್ಲಿ ಯಾವ ಒಂದು ಇಂಪ್ಯೂರಿಟಿ ಇಲ್ಲವೇ ಇಲ್ಲ. ಆತನು ಹೇಳುವಂಥದ್ದು, ನಾನು ಶುದ್ಧನಾಗಿದ್ದೇನೆ, ನೀವು ಶುದ್ಧರಾಗಿರಿ. ನನ್ನ ಮಾತು, ನನ್ನ ಆಲೋಚನೆ ಪ್ರತಿಯೊಂದು ಕೂಡ ಅದು ಶುದ್ಧತೆಯನ್ನು ತೋರಿಸುವಾಗ ಮಾತ್ರನೇ ಐ ಕ್ಯಾನ್ ಬೋಲ್ಡ್ಲಿ ಸೇ ಐ ಆಮ್ ಎ ಫಾಲೋವರ್ ಆಫ್ ಕ್ರೈಸ್ಟ್, ಐ ಆಮ್ ಎ ಬಿಲೀವರ್, ಐ ಆಮ್ ಎ ಬೋರ್ನ್ ಅಗೇನ್ ಕ್ರಿಶ್ಚಿಯನ್ ಎಂಬುದಾಗಿ. ನನ್ನ ಮಾತು, ನನ್ನ ಆಲೋಚನೆ, ನನ್ನ ಜೀವನ ಯಾವುದು ಕೂಡ ಶುದ್ಧತೆಗೆ ಸಂಬಂಧವೇ ಪಡೋದಿಲ್ಲ. ಆದರೆ ನಾವು ಹೇಳ್ತೇವೆ, ಓ ಐ ಆಮ್ ಸೋ ಗುಡ್ ಎಂಬುದಾಗಿ. ಕೆಲವೊಮ್ಮೆ ಇತ್ತೀಚೆಗೆ ನಾನು ಒಂದು ಫ್ಯಾಮಿಲಿಯನ್ನು ನಾನು ಮೀಟ್ ಮಾಡಿದಾಗ, ನಮ್ಮದೇ UBM ಸಭೆಯಲ್ಲಿದ್ದವರು, ಅವರೀಗ ಬೇರೆ ಸಭೆಗೆ ಹೋಗ್ತಾರೆ. ನಾನು ಕೇಳಿದೆ, ಯಾಕೆ ನೀವು UBM ಸಭೆಗೆ ಬರ್ತಾ ಇಲ್ಲ? ಓ ಇಲ್ಲ, ನನಗೆ ಅಲ್ಲಿ ತುಂಬ ಒಳ್ಳೆ ಆಗ್ತದೆ ನಾನು ಹೋಗುವಂಥ ಸಭೆಯಲ್ಲಿ. ಇಲ್ಲೇನಾಗಿದೆ? ಅಲ್ಲಿ ನನಗೇನು ಸಿಗ್ತಾ ಇರಲಿಲ್ಲ. ಅಲ್ಲೇನುಂಟು? I can participate in praise and worship. I can do this. I can feel so peace. ಹಾಗಾದರೆ ಇಲ್ಲಿ ಯಾಕಾಗಲಿಲ್ಲ? ಇಲ್ಲ, ಜನರು ಅಲ್ಲಿ ಬೇರೆ ಬೇರೆ ಮಾತಾಡ್ತಾರೆ. ಅವರು ಸಭೆ ಬಿಟ್ಟ ಮೇಲೆ ಚರ್ಚಿನ ಹೊರಗೆ ಹೋದರೆ ಅವ್ರ ಮನೆ ಹಾಗೆ, ಇವ್ರ ಮನೆ ಹಾಗೆ, ಅವ್ರ ಮನೇಲಿ ಅದುಂಟು, ಇವ್ರ ಮನೇಲಿ ಇದುಂಟು, ಇದನ್ನೇ UBM ಅಲ್ಲಿ ಮಾತಾಡ್ತಾರೆ. ಆದರೆ ನಮ್ಮ ಸಭೆಯಲ್ಲಿ ಅದಿಲ್ಲ. ನಾನು ಕೇಳಿದೆ, ಐ ವಾಸ್ ರಿಯಲಿ ಸರ್ಪ್ರೈಸ್. ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ದ ಚರ್ಚ್? ನನಗೂ ಸಹ ಗೊತ್ತಿರಲಿಲ್ಲ. ಸೊ ಆಫ್ಟರ್ ದ ಚರ್ಚ್ ವಿಲ್ ಪೀಪಲ್ ಡೂ ದ ಸೇಮ್ ಥಿಂಗ್ ಇನ್ ಅವರ್ ಚರ್ಚ್? ಚರ್ಚಿನ ಆದ ನಂತರ ನಾವು ಅವರ ಮನೆ ಕತೆ, ಇವರ ಮನೆ ಕತೆ ಮಾತಾಡ್ತೀವೋ? ಐ ಡೋಂಟ್ ನೋ. ಆದರೆ ಕೆಲವೊಮ್ಮೆ ಇದು ಸತ್ಯವೂ ಆಗಿರಬಹುದು. ಆದರೆ ದೇವರ ಪವಿತ್ರತೆ ಅನ್ನುವಂಥದ್ದು ನಮ್ಮ ಆಲೋಚನೆ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕಂಡು ಬರಬೇಕು. ಸೊ ಹಾಗಾದರೆ ನಾನು ಅವರ ಬಳಿಯಲ್ಲಿ ಒಂದು ಪ್ರಶ್ನೆ ಮಾಡಿದೆ, ನೀವು ನಿಜವಾಗಲೂ ಹೇಗೆ ಈ ಸಭೆಗಿಂತ ಆ ಸಭೆ ಉತ್ತಮ? ನಾವು ಐ ಆಮ್ ಏಬಲ್ ಟು ರೀಡ್ ಬೈಬಲ್, ನಾವು ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ನಾನು ಹಾಗಾದರೆ UBM ಅಲ್ಲಿ ನೀವು ಬೈಬಲ್ ಓದಲಿಲ್ವಾ? UBM ಅಲ್ಲಿ ನಿಮಗೆ ಬೈಬಲ್ ಅರ್ಥ ಆಗಲಿಲ್ವಾ? ನಾನು ಕೇಳಿದೆ, ವೆನ್ ಯು ಟ್ರೂಲಿ ಹ್ಯಾವ್ ದ ರಿಯಲ್ ಕನ್ವಿಕ್ಷನ್ ವಿತ್ ಯುವರ್ ಲಾರ್ಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್, ದೆನ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬೈಬಲ್. ಸಭೆಗೆ ಬರ್ತೀರಿ, ಕೂತ್ಕೊಳ್ತೀರಿ, ಹೋಗ್ತೀರಿ, ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಆಗ ದೇವರ ಆತ್ಮನೇನು ಮಾತಾಡೋದಿಲ್ಲ, ವಾಕ್ಯ ಅರ್ಥ ಆಗೋದಿಲ್ಲ. ಆಗ ನೀವು ಇದನ್ನೇ ಹೇಳ್ಬೋದು, ಈಗ ಅಲ್ಲಿ ಹೋದ ಕೂಡಲೇ ಪ್ರಾರ್ಥನೆ ಆಗ್ತದೆ, ಬೈಬಲ್ ಆಗ್ತದೆ, ಪಾಸ್ಟರ್ ಬರ್ತಾರೆ. ಇಟ್ ಈಸ್ ಆಲ್ ಎಕ್ಸ್ಕ್ಯೂಸಸ್. ಯಾಕಂದರೆ ದರ್ ಈಸ್ ಮೆನಿ ಪೀಪಲ್ ಹ್ಯಾವ್ ಸರ್ಟನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದೇರ್ ಓನ್ ರೀಸನ್ಸ್. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಆದರೆ ಒಂದು ಮಾತ್ರ ನಾನು ಅದರಿಂದ ಕೇಳಲ್ಪಟ್ಟೆ, ಚರ್ಚ್ ಆದ ನಂತರ ಯಾರು ಕೂಡ ಯಾರ ಮನೆ ಕತೆ ಮಾತಾಡಬಾರ್ದು, ನನ್ನ ಮನೆ ಕತೆ ಮಾತ್ರ ನೋಡಬೇಕು. ಅವ್ರು ಹೇಳಿದರು, ಉನ್ಕಾ ಗರ್ಕ ಪ್ರಶ್ನೆ ಏನು ಮಾತಾಡ್ಲಿಕ್ಕೆ ಇರೋದಿಲ್ಲ, ಬೇರೆಯವ್ರ ಮನೆಯದು ಮಾತಾಡ್ತಾರೆ ಅವರು ಎಂಬುದಾಗಿ. ನಾವು ಯಾಕೆ ಮಾತಾಡಬೇಕು ಬೇರೆಯವ್ರ ಮನೆ? ಹಾಗಾಗಿ ಸೊ ಇದು ಒಳ್ಳೆಯದಲ್ಲ ಎಂಬುದಾಗಿ ನನಗೆ
ಅನಿಸಿತು. ಆದ್ದರಿಂದ ಇಫ್ ಯು ಆರ್ ಎ ಕ್ರೈಸ್ಟ್ ಫಾಲೋವರ್ ಆಫ್ ಕ್ರೈಸ್ಟ್, if you are a born again believer, if you are really a follower of Christ, you should maintain the holiness in your thoughts. You should maintain your words and thoughts and action in holiness ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಾತನಾಗಿದ್ದಾನೆ. ಆದುದರಿಂದ ಹೋಲಿನೆಸ್ ಇಸ್ ಬೋತ್ ಎ ಕಾಲಿಂಗ್ ಅಂಡ್ ಪ್ರೊಸೆಸ್. ಈ ಪವಿತ್ರತೆ ಎನ್ನುವಂಥದ್ದು ಇದು ಒಂದು ದಿನದ ಕಾರ್ಯ ಅಲ್ಲ, ಇಟ್ ಈಸ್ ಆನ್ ಗೋಯಿಂಗ್ ಪ್ರೊಸೆಸ್. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಈ ಪವಿತ್ರತೆಯನ್ನು ನಾವು ಅಭ್ಯಾಸ ಮಾಡಬೇಕು. ಗಾಡ್ equips us to be holy through his sovereign choice, empowerment of the Holy Spirit and sanctifying the power of his word. ಸೊ ದೇವರು ಹೇಳುವಂಥದ್ದು, ನನ್ನ ಆತ್ಮನ ಮೂಲಕವಾಗಿ ನಿಮ್ಮನ್ನು ನಾನು ಎಂಪವರ್ ಮಾಡ್ತಾನೆ. ಆ ಆತ್ಮನ ಕರೆಗೆ ನಾವು ಒಳಗಾಗಬೇಕು. ದೇವರು ನಮ್ಮೊಟ್ಟಿಗೆ ಮಾತಾಡ್ತಾನೆ. ನಮ್ಮ ಇನ್ನರ್ ಹಾರ್ಟ್ ಇಟ್ಸ್ ಆಲ್ವೇಸ್ ಟೆಲ್ಸ್ ಅಸ್ ದ ಟ್ರೂತ್. ನಮ್ಮ ದೇವರ ಒಳ ಆತ್ಮನು ನಮಗೆ ಸತ್ಯವನ್ನು ಹೇಳ್ತಾ ಇರ್ತಾನೆ. ಆದರೆ ನಾವು ಯಾವಾಗ ಕೇಳ್ತೇವೋ ಆಗ ದೇವರ ಆತ್ಮನ ಮಾತಾಡುವಂಥ ಸ್ವರವನ್ನು ಕೇಳ್ತೇವೆ. ಆತನ ಮಾತಿಗೆ ನಾವು ಒಳಪಡೋದಿಲ್ವೋ, ದೆನ್ ಈ ವಿಲ್ ಆಲ್ಸೋ ಸ್ಟಾಪ್ ಟಾಕಿಂಗ್ ಅಸ್. ಆತನ ಹೇಳ್ತಾನೆ, ಏನು ಮಾತಾಡಿ ಪ್ರಯೋಜನ ಇಲ್ಲ, ಎಂತ ಹೇಳಿದ್ರು ಪ್ರಯೋಜನ ಇಲ್ಲ. ಯು ವಿಲ್ ನಾಟ್ ಫಾಲೋ ದ ಹೋಲಿ ಸ್ಪಿರಿಟ್. ದ ಸ್ಪಿರಿಟ್ ಆಫ್ ಗಾಡ್ will also stop talking to you when you don't follow the instruction of the Spirit of God. ಆದುದರಿಂದ so dedicate yourself to read the Bible, to meditate God's word daily. Let the truth of the God will shape your hearts and action, allowing you to God to transform you from all the inside out and think mirror that reveals dirt on your face. ನಾವು ದೇವರ ಆತ್ಮನ ಒಳಗಾಗುವಾಗ ನನ್ನ ಜೀವನದಲ್ಲಿರುವಂಥ ಅಶುದ್ಧತೆಯನ್ನು ತೋರ್ಪಡಿಸುತ್ತಾನೆ. ಆಗ ಅಶುದ್ಧತೆಯನ್ನು ತೆಗೆದು ನಾನು ದೇವರ ಬೆಳಕಿನಲ್ಲಿ ನಾನು ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, as we step into this one more new week, let's take time to reflect on our own life. Is there are anywhere where I do need more holy? There are many boundaries where I need to set the boundaries, or there are relationships you need to prioritize. Take action and ask God to help you to live holy life. So you need to understand what is my boundaries of my life. So ನನ್ನ ಜೀವನದಲ್ಲಿ ಹಾಕಿಕೊಂಡಂತಹ ಬೌಂಡ್ರೀಸ್ ಎಲ್ಲಿವರೆಗೆ ನಾನು ಹೋಗ್ತಾ ಇದ್ದೇನೆ? Am I following the holiness of God in my life? ಆ ಬೌಂಡ್ರಿ ದೇವರ ಹಾಕಿದಂಥ ಆ ಬೌಂಡ್ರೀಸನ್ನು ಕ್ರಾಸ್ ಮಾಡಿ ಹೋಗುವುದಾದರೆ ಖಂಡಿತವಾಗಲೂ ದೇವರ ಕೋಪಕ್ಕೆ ನಾವು ಒಳಗಾಗ್ತೇವೆ. ಖಂಡಿತವಾಗಲೂ ದೇವರ ಶಿಕ್ಷೆಗೆ ನಾವು ಒಳಗಾಗುತ್ತೇವೆ. ಯಾಕಂದರೆ ಆತನು ಹೇಳುವಂಥದ್ದು, ನನ್ನ ಚಿತ್ತ ನೀವು ಶುದ್ಧರಾಗಿರಬೇಕೆಂಬುದೇ. ಇಟ್ ಈಸ್ ಮೈ ವಿಲ್, ಯು ನೀಡ್ ಟು ಬಿ ಸ್ಯಾಂಟಿಫೈಡ್ ಎಂಬುದಾಗಿ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ದೇವಜನರೇ, ನಾವು ಪವಿತ್ರತೆಯನ್ನು ಅಭ್ಯಾಸ ಮಾಡುವ, ಪವಿತ್ರ ದೇವರನ್ನು ಆರಾಧಿಸುವ, ಪವಿತ್ರತೆಯಲ್ಲಿ ನಾವು ಮುಂದೆ ಹೋಗುವಾಗ ಪವಿತ್ರ ಅಂತ ದೇವರು ತನ್ನ ಆಶೀರ್ವಾದವನ್ನು ನಮಗೆ ನೀಡುವ ಆತನಾಗಿದ್ದಾನೆ. ಯಾಕೆ? ಬಿಕಾಸ್ ಇಟ್ ಸೇಸ್, ಬಿಕಾಸ್ ಐ ಆಮ್ ಹೋಲಿ, ಯು ಶುಡ್ ಬಿ ಹೋಲಿ. ಯು ವಿಲ್ ಬಿ ಫಾರ್ ಮೀ ಎ ಕಿಂಗ್ಡಮ್ ಆಫ್ ಪ್ರೀಸ್ಟ್ ಆ್ಯಂಡ್ ಹೋಲಿ ನೇಷನ್. ಬಿ ಹೋಲಿ ಬಿಕಾಸ್ ಐ ದ ಲಾರ್ಡ್ ಯೋರ್ ಗಾಡ್, ಐ ಆಮ್ ಹೋಲಿ. ಲೆಟ್ಸ್ close our eyes and look to God and pray. Dear Heavenly Father, help us to be holy just as you are holy. Give us the strength and courage to live a set apart life, and we may reflect your character in all what we do in our life. Lord Master, help us to set goals, help us to set boundaries, help us to set priority in our life. What I am doing, what I am watching, where I am involving. Spirit of God, empower us. Spirit of God, strengthen us. Spirit of God, edify us to see the holiness in our life, to worship holy God in our life, to experience the holy blessing in my life. ಪರಿಶುದ್ಧನಾದ ದೇವರೇ, ವಾಕ್ಯ ಹೇಳ್ತದೆ, ಪರಿಶುದ್ಧತೆ ಇಲ್ಲದೆ ನಿನ್ನನ್ನು ಮೆಚ್ಚಲು ನಿನ್ನನ್ನು ಮೆಚ್ಚಿಸಲು ಅಸಾಧ್ಯ.
Without holiness, no one can please God, because you are holy God. That is your will that we need to be sanctified in all the ways, whatever we do in our life. ಸ್ವಾಮಿ, ನಮ್ಮ ಜೀವನದಲ್ಲಿ ಪವಿತ್ರತೆ, it is not an option, it is not a choice, it is very essence of God's character. ಅದನ್ನು ನಮ್ಮ ಜೀವನದಲ್ಲಿ ಅನುಭವ ಮಾಡುವಂಥ ಕೃಪೆಗೆ ನಮ್ಮನ್ನು ನಡೆಸು ಸ್ವಾಮಿ. ದೇವ, ಎಲ್ಲ ವಿಷಯದಲ್ಲಿ ನಿನ್ನ ಆತ್ಮನು ತಾನೇ ನಮ್ಮ ಸಂಗಡ ಮಾತನಾಡು. ನಿನ್ನ ಸ್ವರಕ್ಕೆ, ನಿನ್ನ ಶಬ್ದಕ್ಕೆ ಕಿವಿಗೊಡುವಂತಹ ಮನಸ್ಸನ್ನು ನಮಗೆ ನೀಡು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥ ಕೃಪೆ ನಮಗೆ ನೀಡು. ನೀನು ತಾನೇ ನಡೆಸು, ಕಾಪಾಡು ಎಂಬುದಾಗಿ ಬೇಡುತ್ತೇವೆ. ವಾಕ್ಯ ಕೇಳಿದ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಕರ್ತನೆ ನೀನು ಆಶೀರ್ವದಿಸು. ಈ ವಾಕ್ಯದ ಮೂಲಕ ತಮ್ಮ ಜೀವನದಲ್ಲಿ ನಿನ್ನ ಕೃಪೆಯನ್ನು, ಧನ್ಯತೆಯನ್ನು, ಆಶೀರ್ವಾದವನ್ನು ಅನುಭವ ಮಾಡುವಂಥ ಕೃಪೆಗೆ ಪ್ರತಿಯೊಬ್ಬರನ್ನು ನಡೆಸುತ್ತೇವೆ ಎಂಬುದಾಗಿ ಬೇಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ, ಆಮೇನ್. ಕಡೆಯದಾಗಿ ಹಾಡುವಂಥ ಕನ್ನಡ ಸಂಗೀತ 221 MT 57. ಬೇಕಾದಷ್ಟು ಚರಣಗಳನ್ನು ಹಾಡುವಾಗ ಎರಡನೇ ಕಾಣಿಕೆ ಕೊಡಿಸಲಾಗುವುದು. We shall join together by singing Kannada hymn number 221 MT 57. While singing required verses, the second offering will be collected. ಪರಿಶುದ್ಧನೇ ನಿತ್ಯ ದೇವರೇ, ನಿನ್ನ ಮುಂದೆ ನಾನು ಬಂದೆ. ನಾನು
ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ಶರಣನೇ, ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕರ್ತನೆ, ನಿನ್ನ ಮಕ್ಕಳು ಸಮರ್ಪಿಸಿದ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು ಸ್ವಾಮಿ. ಈ ಕಾಣಿಕೆ ಕರ್ತನೆ ನಮ್ಮ ಸಭೆಯ ಮುಂದಿನ ಗೋಲ್ಡನ್ ಜೂಬ್ಲಿ ಆನಿವರ್ಸರಿಗಾಗಿ ಕರ್ತನೆ ವಿವಿಧ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಈ ಕಾಣಿಕೆಯನ್ನು ಕರ್ತನೆ ಸದ್ವಿನಿಯೋಗ ಪಡಿಸುತ್ತೇವ ಎಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಕಾಣಿಕೆ ನೀಡಿದ ಪ್ರತಿಯೊಂದು ಹಸ್ತಗಳನ್ನು, ಕುಟುಂಬಗಳನ್ನು ಹೇರಳವಾಗಿ ನಿನ್ನ ಬಲಪಡಿಸು, ಆಶೀರ್ವದಿಸು. ಆ ಮೂಲಕವಾಗಿ ನಿನ್ನ ಆಶೀರ್ವಾದ, ನಿನ್ನ ಕೃಪೆ, ನಿನ್ನ ಧನ್ಯತೆಯನ್ನು ಕರ್ತನೆ ಅವನ ಜೀವನದಲ್ಲಿ ಅನುಭವ ಮಾಡುವಂಥ ಕೃಪೆಗೆ ನಡೆಸುತ್ತೇವ ಎಂಬುದಾಗಿ ಬೇಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆ, ಆಮೇನ್. ನಾವು ಒಟ್ಟಾಗಿ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸಿ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಳಿನಿಂದ ತಪ್ಪಿಸು, ಯಾಕೆಂದರೆ ರಾಜ್ಯವು ಬಲು ಮಹಿಮಿಸದ ಆ ಕಾಲದಲ್ಲಿ. ಆಮೇನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಸಂತೋಷ, ಸಮಾಧಾನ ನಡೆಸುವಿಕೆ ನಿಮ್ಮೆಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನಿತ್ಯ ನೆಲೆಯಾಗಿರಲಿ. ಆಮೇನ್.